ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಹತ್ ಕೂಪ್ ಮಹಿಮಾ ಸಕಲೆ ಗಯೇ ಜಹಾ ರಘುರಾವು ಅತ್ರಿ ಸುನಾಯವು ರಘುಬರಹಿ ತೀರಥ ಪುಣ್ಯ ಪ್ರಭಾವು ಕಹತ್ ಧರಮ ಇತಿಹಾಸ ಸಪ್ರೀತಿ ಭಯವು ಭೋರು ನಿಸಿ ಸೋ ಸುಖ ಬೀತಿ नित्य निबाही भरत दोमु भाई राम अत्रि गुरु आयसु पाई सहित समाज साज सब सादे चले राम बन अटन पयादे कोमल चरण चलत बिनु पनहि भई मृदु भूमि सकुचि मन मनहि कुस कंटक कांकरी कुराई कटुक कठोर कुबस्तु दुराई मही मंजुल मृदु मारग कीन्हे बहत समीर त्रिविध सुख लीन्हे सुमन बरशी सुर घन करी छाही बिटप फूली फली तृण मृदुताही मृग बिलो की खग बोली सुबानी ಸೇವಹಿ ಸಕಲ ರಾಮ ಪ್ರಿಯ ಜಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸಕಲ ತೀರ್ಥಗಳನ್ನು ಒಂದು ಬಾವಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನು ಭರತಕೂಪ ಅಂತ ಕರೀತಾರೆ. ಇವತ್ತಿಗೂ ಕೂಡ ಅದು ಭರತಕೂಪ ಅಂತ ಪ್ರಸಿದ್ಧಿಯಾಗಿದೆ. ಯಾರು ಇಲ್ಲಿ ಭಕ್ತಿಯಿಂದ ನೇಮದಿಂದ ಸ್ನಾನ ಮಾಡ್ತಾರೋ ಅವರೆಲ್ಲರೂ ಕೂಡ ತ್ರಿಕರಣ ಪೂರ್ವಕವಾಗಿ ಶುದ್ಧಿಯನ್ನು ಹೊಂದುತ್ತಾರೆ ಅನ್ನೋದನ್ನ ತುಳಸಿದಾಸರು ಹೇಳ್ತಾ ಇದ್ದಾರೆ. ಈ ಕೂಪದ ಮಹಿಮೆಯನ್ನು ಕೊಂಡಾಡ್ತಾ ಎಲ್ಲರೂ ಕೂಡ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಹೋಗ್ತಾರೆ. ಅತ್ರಿ ಮಹಾಮುನಿಗಳು ಶ್ರೀ ರಘುನಾಥನಿಗೆ ಈ ಒಂದು ಪುಣ್ಯತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡಿ ಹೇಳ್ತಾರೆ. ಅಂದರೆ ಈ ಒಂದು ತೀರ್ಥ ಹೇಗಾಗಿತ್ತು, ಏನಾಯಿತು, ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ. ಸಂತೃಪ್ತಿಕರವಾದಂತಹ ಧಾರ್ಮಿಕ ಐತಿಹಾಸಿಕ ಚರ್ಚೆಗಳಿಂದ, ಅಂದರೆ ಏನು, ಎಲ್ಲರ ಮನಸ್ಸಿಗೂ ಸಂತೋಷ ಕೊಡ್ತಾ ಇದ್ದಾರೆ, ತೃಪ್ತಿ ಆಗ್ತಾ ಇದೆ ಅಂಥ ಧಾರ್ಮಿಕ ಇತಿಹಾಸದ ಚರ್ಚೆಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ರಾಮ ಇದ್ದಂಥ ಕಾಲದಲ್ಲಿ ಸಿಕ್ಕದಂಥ ತೀರ್ಥ ಕ್ಷೇತ್ರ ಅದು ತುಂಬ ಐತಿಹಾಸಿಕವಾಗಿರುವಂಥದ್ದು, ಅಂದರೆ ಹಿಂದೆಯಿಂದ ಇದ್ದಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಇನ್ನು ಅದು ಎಷ್ಟು ಹಳೇ ಕಾಲದಿಂದ ಇರಬಹುದು ಅನ್ನೋದನ್ನ ಊಹೆ ಮಾಡ್ಕೋಬೇಕು. ಇಂಥ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ರಾತ್ರಿ ಅವರಿಗೆ ಕಳೆದಿದ್ದೇ ಗೊತ್ತಾಗಲಿಲ್ಲ. ಈಗ ನಾವೇನಾದರೂ ಭಗವಂತನ ವಿಚಾರ ಅಥವಾ ಇಂಥ ಒಂದು ತೀರ್ಥಕ್ಷೇತ್ರಗಳ ವಿಚಾರವನ್ನು ಒಂದು 10 ನಿಮಿಷ ಕೇಳಿ ಅಂತಂದರೆ ಕೇಳೋದಕ್ಕೆ ತಯಾರೇ ಇಲ್ಲ. ಇನ್ನು ರಾತ್ರಿ ಇಡೀ ಕೇಳ್ತೀವ ನಾವು? ಇಲ್ಲ. ಆದರೆ ಕೇಳಬೇಕು. ಅಂಥ ಒಲವು ನಮಗೆ ಈ ಒಂದು ಧರ್ಮಗ್ರಂಥಗಳಲ್ಲಿ ಬರಬೇಕು. ನಮಗೆ ತೀರ್ಥಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ನಮ್ಮಲ್ಲಿ ಬರಬೇಕು. ಸೊ ಈ ರೀತಿಯ ಚರ್ಚೆಗಳನ್ನು ಮಾಡ್ತಾ ಮಾಡ್ತಾ ರಾತ್ರಿ ಸುಖವಾಗಿ ಕಳೆದು ಹೋಯಿತು. ಈಗ ನಾವು ಜಾಗರಣೆ ಅಂತ ಹೇಳ್ತೀವಲ್ವ, ಆ ಜಾಗರಣೆ ಮಾಡುವಂಥ ರೀತಿ ಇದು. ಭಗವಂತನ ವಿಚಾರಗಳನ್ನು ನಾವು ಕೇಳ್ತಾ ಕೇಳ್ತಾ ರಾತ್ರಿ ಹೋಗಿದ್ದೇ ಗೊತ್ತಾಗಲ್ಲ, ಆ ರೀತಿ ನಾವು ಅದನ್ನು ಕೇಳ್ತೀವಲ್ವ, ಅದನ್ನು ಜಾಗರಣೆ ಅಂತ ಹೇಳ್ತೀವಿ. ಈಗ ಜಾಗರಣೆ ಅಂದರೆ ನಾವೇನು ಮಾಡ್ತೀವಿ ಹೇಳಿ? ಆಟ ಆಡೋದು, ಏನೋ ಬೇಡದೇ ಇರೋದೆಲ್ಲ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಮಾಡ್ಕೊಂಡಿರ್ತೀವಿ, ಆ ರೀತಿ ಅಲ್ಲ. ಆಮೇಲೆ ತೂಗುಡ್ಸ್ಕೊಂಡು ಮಾಡೋದು, ಈ ಥರ ಎಲ್ಲ ಮಾಡೋದಲ್ಲ. ಆ ಭಗವಂತನ ವಿಚಾರವನ್ನು ಕೇಳೋದಕ್ಕೆ ನಮಗೊಂದು ರಾತ್ರಿನೇ ಸಿಕ್ಕಿದೆ ಅಂದಾಗ ಅದನ್ನು ಕೇಳ್ತಾ ಕೇಳ್ತಾ ನಮಗೆ ಅದರಲ್ಲೇ ನಾವು ಮುಳುಗೋಗ್ಬೇಕು. ಇನ್ನೂ ನಾವು ಕೇಳಬೇಕು ಅಂತ ನಮಗೆ ಆಸಕ್ತಿ ಬರಬೇಕು. ಮತ್ತು ಬೆಳಕಾಗಿದ್ದೇ ನಮಗೆ ಗೊತ್ತಾಗೋದಿಲ್ಲ, ಆ ರೀತಿ ನಾವು ಕೇಳಬೇಕು. ಅಷ್ಟು ಇಂಟ್ರೆಸ್ಟು, ಅಷ್ಟು ಆಸಕ್ತಿ, ಅಷ್ಟು ಶ್ರದ್ಧೆ ನಮ್ಮಲ್ಲಿ ಆಧ್ಯಾತ್ಮಿಕ ವಿಚಾರಕ್ಕೆ ಬರಬೇಕು. ಸೊ ಈಗ ರಾತ್ರಿ ಸುಖವಾಗಿ ಕಳೆದು ಹೋಯಿತು. ಬೆಳಗಾದಾಗ ಭರತ ಶತ್ರುಘ್ನರು ತಮ್ಮ ನಿತ್ಯ ವಿಧಿಗಳನ್ನು ಮುಗಿಸ್ಕೊಳ್ತಾರೆ. ಶ್ರೀರಾಮ, ಅತ್ರಿ ಮಹರ್ಷಿ, ವಸಿಷ್ಠರು ಇವರೆಲ್ಲರ ಅಪ್ಪಣೆಯನ್ನು ಪಡೆದು ಸಪರಿವಾರ ಸಮೇತ ಎಲ್ಲರೂ ಕೂಡ ಸರಳ ಉಡುಪಿನಲ್ಲಿ, ನೋಡಿ ಇಲ್ಲಿ ರಾಮ ಇದ್ದ ಕಡೆ ಬಂದಿದ್ದಾರಲ್ಲ, ಅವನು ಹೇಗಿದ್ದಾನೋ ಸರಳವಾಗಿ ಹಾಗೇ ಇರಬೇಕು. ಇವರೆಲ್ಲ ರಾಜ ಮನೆತನದವರಲ್ವಾ, ಆ ರೀತಿ ಬಂದಿರ್ತಾರೆ. ಆದರೆ ಈಗ ನಾವೆಲ್ಲರೂ ಕೂಡ ಸರಳವಾಗಿರಬೇಕು. ರಾಮ ಹೇಗಿದ್ನೋ ಹಾಗೇ ಇಲ್ಲೆಲ್ಲ ಓಡಾಡಬೇಕು ಅಂತ ಅವ್ರಿಗಿಷ್ಟ. ಅದಕ್ಕೆ ಎಲ್ಲರೂ ಕೂಡ ಸರಳವಾದ ಉಡುಪಿನಲ್ಲಿ ಶ್ರೀರಾಮ ವನವನ್ನು ಸಂಚಾರ ಮಾಡೋದಕ್ಕೆ ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾರೆ. ರಾಮ ಓಡಾಡಿರುವಂಥ ಜಾಗ ಅದು, ಅವನು ಬರಿಗಾಲಲ್ಲಿ ನಡೆದಿದ್ದಾನೆ ಅಂದಮೇಲೆ ನಾವು ಹಾಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರ ಚರಣಗಳು ಅತೀವವಾಗಿ ಕೋಮಲವಾಗಿದ್ವು.
ಪಾದರಕ್ಷೆಗಳನ್ನು ಅವರು ಧರಿಸ್ಕೊಳ್ದೇನೆ ಅವ್ರು ಹೋಗ್ತಾ ಇದ್ರಲ್ವಾ, ಆ ರೀತಿ ಹೋಗ್ತಾ ಇರೋದನ್ನ ನೋಡಿ, ಅಂದರೆ ಭರತ ಈಗ ಭಕ್ತ, ಅದರಲ್ಲೂ ರಾಮ ತುಂಬ ಇಷ್ಟಪಡುವಂಥವನು. ಅವನು ಬರಿಗಾಲಲ್ಲಿ ನಡೀತಾ ಇದ್ದಾನೆ, ಮತ್ತು ಅವನ ಜೊತೆ ಅವನ ಕುಟುಂಬದವರು, ಅವನ ಪರಿವಾರದವರು, ಊರಿನವರು ಎಲ್ಲರೂ ಹೊರಡ್ತಾ ಇದ್ದಾರಲ್ವಾ. ಸೊ ಈ ರೀತಿ ಪಾದರಕ್ಷೆಗಳನ್ನು ಹಾಕ್ಕೊಳ್ದೆ ಅವರೆಲ್ಲ ನಡೀತಾ ಇರೋದನ್ನ ನೋಡಿ ಭೂದೇವಿ ಮನಸ್ಸಲ್ಲೇ ಸಂಕೋಚ ಪಟ್ಕೊಂಡು ಮೆತ್ತಗಾಗ್ತಾ ಇದ್ದಾಳೆ. ಅಂದರೆ ಏನು, ಕಠೋರವಾಗಿ ಅವ್ರ ಕಾಲುಗಳಿಗೆ ತಗಲಬಾರದು ಅಂತಂದ್ಬಿಟ್ಟು ಕುಶ ಅಂದರೆ ಹುಲ್ಲು, ಕಂಟಕ, ಕಲ್ಲು, ಹಳ್ಳ, ಕೊಳ್ಳ, ಈ ಥರದ್ದೆಲ್ಲ ನಮಗೆ ನಡಿಬೇಕಾದ್ರೆ ಬಾಧೆಯನ್ನು ಕೊಡುವಂಥದ್ದಲ್ವಾ. ಕಲ್ಲು, ಮುಳ್ಳು, ಎತ್ತರ, ದಿಣ್ಣೆ, ತಗ್ಗು ಎಲ್ಲ ಇದ್ದಾಗ ನಮಗೆ ನಡೆಯೋಕ್ಕೆ ತುಂಬ ತೊಂದರೆ ಕೊಡುತ್ತಲ್ವ. ಅಂಥ ತೊಂದರೆ ಕೊಡುವಂಥ ವಸ್ತುಗಳನ್ನೆಲ್ಲ ಪೃಥ್ವಿ ತನ್ನಲ್ಲಿ ತಾನೇ ಅಡಗಿಸ್ಕೊಳ್ತಾ ಇದ್ದಾಳೆ. ಅವರ ಮಾರ್ಗವನ್ನು ಸುಗಮ ಮಾಡಬೇಕು, ಕೋಮಲ ಆಗೋ ರೀತಿ ಮಾಡಬೇಕು ಅಂತ ಅವಳು ಅದನ್ನೆಲ್ಲ ತನ್ನೊಳಗಡೆ ಹೇಳ್ಕೊಂಡು ಅವರಿಗೆ ನಡೆಯೋದಕ್ಕೆ ಏನೂ ತೊಂದರೆ ಆಗಬಾರ್ದು, ಒಂಥರ ಸಾಫ್ಟ್ ಆಗಿರಬೇಕು, ಹಗುರವಾಗಿರಬೇಕು, ಆ ರೀತಿ ಅವಳು ಎಲ್ಲ ವಸ್ತುಗಳನ್ನು ತನ್ನಲ್ಲಿ ಇಟ್ಕೊಂಡು ಅವರಿಗೆ ಸುಗಮ ಆಗಬೇಕು, ಕೋಮಲ ಆಗೋ ಹಾಗೆ ಮಾಡ್ತಾಳೆ. ಶೀತಲ ಮಂದ ಸುಗಂಧ ಪವನ ಹಾಯಾಗಿ ಬೀಸೋದಕ್ಕೆ ಶುರುವಾಗುತ್ತೆ. ದಾರಿಯುದ್ದಕ್ಕೂ ಕೂಡ ದೇವತೆಗಳು ಹೂಗಳನ್ನು ಚೆಲ್ತಾರೆ ನೋಡಿ. ಮೊದಲೇ ಭೂತಾಯಿ ಆ ನೆಲವನ್ನು ಸುಗಮಗೊಳಿಸ್ತಾ ಇದ್ದಾಳೆ, ಕೋಮಲ ಮಾಡ್ತಾ ಇದ್ದಾಳೆ. ಅದರ ಜೊತೆಗೆ ದೇವತೆಗಳು ಕೂಡ ಹೂ ಮಳೆಯನ್ನು ಸುರಿಸ್ತಾ ಇದ್ದಾರೆ, ಯಾಕಂದರೆ ಅವ್ರು ನಡೆಯೋದಕ್ಕೆ ಇನ್ನೂ ಚೆನ್ನಾಗಿರಲಿ ಅಂತಂದ್ಬಿಟ್ಟು. ಮತ್ತು ವಾಯುದೇವ ಅಂತಂದ್ರೇನು, ಗಾಳಿ ಸುಗಂಧವಾಗಿ ಶೀತಲವಾಗಿ ಬೀಸ್ತಾ ಇದೆ, ಅವ್ರಿಗೇನು ತೊಂದರೆ ಆಗಬಾರ್ದು, ಕಷ್ಟ ಆಗಬಾರ್ದು, ಆ ರೀತಿ ಮಾಡ್ತಾ ಇದೆ. ದಾರಿ ಉದ್ದಕ್ಕೂ ಇವ್ರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಮೋಡಗಳು ನೆರಳನ್ನು ಮಾಡ್ತಾ ಇದೆ, ಮೋಡ ಬಂದು ಅವರಿಗೆ ಬಿಸಿಲು ತಾಗದೇ ಇರೋ ಥರ ಮಾಡ್ತಾ ಇದೆ. ಗಿಡ ಮರಗಳಿದೆಯಲ್ಲ, ಅದು ತನಿವಣ್ಣುಗಳನ್ನು, ಅಂದರೆ ದಾಹ ಆಗಬಾರ್ದು ಅಥವಾ ಅವರಿಗೆ ದಣಿವಾಗಬಾರ್ದು, ಆ ರೀತಿಯ ಹಣ್ಣುಗಳನ್ನು ಕೊಡ್ತಾ ಇದೆ. ಮತ್ತು ತೃಣಗಳು ಅಂದರೆ ಹುಲ್ಲುಗಳು ತಮ್ಮ ಕೋಮಲತೆಯ ಮಾರ್ಗವನ್ನು ಸುಖಪ್ರದವಾಗಿ ಮಾಡ್ತಾ ಇದೆ. ಹುಲ್ಲಿನ ಮೇಲೆ ನಡೆಯೋದು ಚೆನ್ನಾಗಿರುತ್ತಲ್ಲ, ಆ ರೀತಿ ಅದಕ್ಕೆ ಸುಖ ಕೊಡಬೇಕು ಅವ್ರ ಕಾಲುಗಳಿಗೆ, ಆ ರೀತಿ ಮಾಡ್ತಾ ಇದೆ. ಮೃಗಗಳು ತಮ್ಮ ನೋಟದಿಂದ, ಪಕ್ಷಿಗಳು ತಮ್ಮ ನೋಟದಿಂದ, ಮತ್ತು ಇನ್ನೂ ಕೆಲವು ಪಕ್ಷಿಗಳು ಏನು ಮಾಡ್ತಾ ಇದೆ, ತಮ್ಮ ಮೃದುವಾದ ಮಧುರವಾದ ಕೂಜನದಿಂದ, ಅಂದರೆ ಕೆಲವೊಂದು ಪಕ್ಷಿಗಳು ಮೃದುವಾಗಿ ಕೋಮಲವಾಗಿ ಇರುತ್ತೆ ಅದರ ಕೂಗು, ಆ ರೀತಿ ಕೂಗ್ತಾ ಇದೆ. ಈ ರೀತಿ ಎಲ್ಲರೂ ಕೂಡ ಭರತ ಶ್ರೀರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರನು ಅಂತ ತಿಳ್ಕೊಂಡು ಅವನಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಡಿ. ರಾಮನಿಗೆ ಬಹಳ ಕಷ್ಟ ಆಗಿತ್ತೋ ಏನೋ ನಡೆಯೋದಕ್ಕೆಲ್ಲ, ಆದರೆ ಇಲ್ಲಿ ರಾಮನಿಗೆ ಇಷ್ಟ ಆಗಿರುವಂಥವ್ರು, ರಾಮನ ಸೇವಕ, ಅವನ ಭಕ್ತ ಬರ್ತಾ ಇದ್ದಾನೆ ಅಂತಂದಾಗ ಎಲ್ಲರೂ ಅವರ ಸೇವೆಗೆ ಮುಡಿಪಾಗ್ಬಿಡ್ತಾರೆ. ಅದಕ್ಕೆ ನಾವು ಕೂಡ ಆ ಭಗವಂತನ ದಾಸರಿಗೆ ದಾಸರಾಗಬೇಕು ನಾವು. ಅಂಥ ಭಕ್ತರ ಸೇವೆ ಮಾಡಿದ್ರೆ ಅದಕ್ಕಿಂತ ಪುಣ್ಯ ಬೇರೆ ಒಂದು ಇಲ್ಲ ಅಂತ ತಿಳ್ಕೊಬೇಕು. ಅಷ್ಟು ನಮಗೆ ಒಳ್ಳೆಯದಾಗುತ್ತೆ, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತದು. ಅದಕ್ಕೋಸ್ಕರನೇ ಭಗವಂತನಿಗಿಂತ ಭಗವಂತನ ಭಕ್ತರ ಸೇವೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಭರತ ಅಂತಂದರೆ ರಾಮನಿಗೆ ತುಂಬ ಪ್ರೀತಿ ಪಾತ್ರನಾಗಿರುವಂಥವನು ಅಂತ ತಿಳಿದಿದ್ದ ತಕ್ಷಣ ಎಲ್ಲರೂ ಕೂಡ ಅವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂದರೆ ಇದರಿಂದ ಇನ್ನೂ ಒಂದು ಅರ್ಥ ಏನು ಮಾಡ್ಕೋಬೋದು ಅಂತಂದರೆ, ನಾವು ಭಗವಂತನಿಗೆ ಹತ್ತಿರ ಆಗಿಬಿಟ್ವಿ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿಬಿಡುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಯ್ಯೋ ಇದೆಲ್ಲ ಹೇಗಪ್ಪ ಆಯಿತು ಅಂತ. ನಾವಿವಾಗ ಹೇಳ್ತಾ ಇರ್ತೀವಲ್ವ, ನಮಗೆ ಆಧ್ಯಾತ್ಮಿಕ ಮಾಡೋದಕ್ಕೆ ಅಥವಾ ಓದೋದಕ್ಕೆ, ಆ ಸಾಧನೆಗಳನ್ನು ಮಾಡೋದಕ್ಕೆ ಅಥವಾ ಕೇಳೋದಕ್ಕೆ, ಭಾಗವತವನ್ನು ಕೇಳೋದಕ್ಕೆ, ಭಗವದ್ಗೀತೆಯನ್ನು ಕೇಳೋದಕ್ಕೆ, ರಾಮಚರಿತ ಮಾನಸವನ್ನು ಓದೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಸಮಯನೇ ಇಲ್ಲ ಅಂತ ಹೇಳ್ತೀವಲ್ವ. ಅಂದರೆ ಮನೆಗಳಲ್ಲಿ ಅಷ್ಟು ಅಡಚಣೆಗಳಿರುತ್ತೆ. ಆದರೆ ಯಾವಾಗ ನಾವು ಭಗವಂತನಿಗೆ ಹತ್ತಿರ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿ ತೀವ್ರವಾಗಿ ಬರುತ್ತೋ, ಅದಕ್ಕೋಸ್ಕರ ನಾನು ಕಷ್ಟಪಡ್ತೀನೋ, ಆಗ ಭಗವಂತ ನಮ್ಮ ದಾರಿಯನ್ನು ಸುಗಮ ಮಾಡ್ಕೊಳ್ತಾನೆ. ನಮಗೆ ಎಷ್ಟೊಂದು ಟೈಮ್ ಸಿಗುತ್ತೆ ಅಂತಂದರೆ ನಾವು ಆದಷ್ಟು ಸಮಯವನ್ನು ಅದರಲ್ಲಿ ಕಳಿಬೋದು. ಆ ರೀತಿ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.